ಇದೀಗ ಸಿಜೆಪಿ ಜೊತೆ ಕೇಂದ್ರ ಸರ್ಕಾರದ ಒಂದು ಸಭೆ ಅಂತ್ಯಗೊಂಡಿದೆ. ಸಚಿವ ನಡ್ಡಾ ಜಿತೇಂದ್ರ ಸಿಂಗ್ ನಡೆಸಿರ್ತಕ್ಕಂಥ ಒಂದು ಸಭೆ ಏನಿತ್ತು, ಆ ಸಭೆ ಅಂತ್ಯಗೊಂಡಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ತಮ್ಮ ಬೇಡಿಕೆಗಳನ್ನ ಕೇಂದ್ರದ ಮುಂದಿಟ್ಟಿದೆ ಸಿಜೆಪಿ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಈ ಒಂದು ಸಭೆ ನಡೆಯಿತು. ಸಿಜೆಪಿ ವಕ್ತಾರರಾದ ಸೌರವ್ ಅಶುತೋಷ್ರಿಂದ ಮನವಿ ಸಲ್ಲಿಕೆ ಆಗಿದೆ. ಅಷ್ಟಕ್ಕೂ ಏನು ಮನವಿ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಓಕೆ, ಸಿಜೆಪಿ ಜೊತೆ ಈಗ ಕೇಂದ್ರ ಸರ್ಕಾರದ ಒಂದು ಮಾತುಕತೆ ಇವತ್ತಿತ್ತು. ಮಾತುಕತೆ ನಡೆಸೋದಕ್ಕೆ ಅಂತ ಸಿಜೆಪಿಗೆ ಕರೆ ಕೊಟ್ಟಿದ್ರು. ಅದರ ಜೊತೆಗೆ ಪ್ರಧಾನಿಯೊಂದಿಗೆ, ಅಮಿತ್ ಶಾ ಅವರೊಂದಿಗೆ JP ನಡ್ಡಾ ಅವರು, ಜಿತೇಂದ್ರ ಅವರು ಹೋಗಿ ಮಾತುಕತೆ ನಡೆಸ್ಕೊಂಡು ನಂತರ ಈ ಒಂದು ಸಭೆಯನ್ನು ಏರ್ಪಾಡು ಮಾಡ್ಕೊಂಡಿದ್ರು. ಅದೇ ರೀತಿ ಸಿಜೆಪಿಯಿಂದ ಒಂದಿಷ್ಟು ಜನ ಹೋಗಿದ್ದಾರೆ. ಹೋಗಿ ಮಾತುಕತೆ ನಡೆಸಿ ಈಗ ಫೈನಲ್ ಆಗಿ ಮಾತುಕತೆ ಮುಗಿದಿದೆ. ಯಾವ ರೀತಿಯ ಒಂದು ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಯಾವ ರೀತಿಯ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಇವರು. ಹಾಗಾದರೆ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಭೇಟಿಯಾಗಲಿರೋ ಸಚಿವರು. ಸಿಜೆಪಿ ಬೇಡಿಕೆಗಳನ್ನು ಅಮಿತ್ ಶಾಗೆ ಸಚಿವರು ಹೇಳ್ತಾರೆ. ಬಳಿಕ ಕೇಂದ್ರ ಸರ್ಕಾರದಿಂದ ಮಹತ್ವ ಸುದ್ದಿಗೋಷ್ಠಿಯಾಗುತ್ತೆ. ಈ ಒಂದು ಚರ್ಚೆಗಳು ಏನು ಆಗಿದ್ದಾವೋ ಆ ಚರ್ಚೆಗಳ ಬಗ್ಗೆ ಈಗ JP ನಡ್ಡಾ ಹಾಗೂ ಜಿತೇಂದ್ರ ಅವರು ಹೋಗಿ ಅಮಿತ್ ಶಾ ಅವರಿಗೆ ಈ ಒಂದು ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಏನೇನು ಆಯಿತು ಇವತ್ತು ಚರ್ಚೆ ಆ್ಯಂಡ್ ಅವರ ಒಂದು ಮನವಿ ಏನು, ಆ ಮನವಿಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದ ನಂತರ ಒಂದು ಸುದ್ದಿಗೋಷ್ಠಿ ಮಾಡಲಾಗತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ. ಸೊ ಆ ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡಬಹುದು ಅನ್ನೋದೇ ಒಂದು ಕುತೂಹಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಮೋದಿ ಸಂಪುಟ ಅನುಮೋದನೆ ನೀಡಿದೆ. ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಿರತಕ್ಕಂಥ ಕೇಂದ್ರ ಸಚಿವ ಸಂಪುಟ. ಸಂಸತ್ನಲ್ಲಿ ತಿದ್ದುಪಡಿ ಮಸೂದೆ ಮಂಡಿಸಲಿರೋ ಸಚಿವ ಜಿತೇಂದ್ರ ಸಿಂಗ್. ಸಾರ್ವಜನಿಕ ಪರೀಕ್ಷೆಗಳ ಅಂದರೆ ಅಕ್ರಮ ಮಾರ್ಗ ತಡೆಗಟ್ಟುವಿಕೆ ತಿದ್ದುಪಡಿ ಬಿಲ್. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ JP ನಡ್ಡಾ ಹಾಗೂ ಜಿತೇಂದ್ರ ಅವರ ಜೊತೆ ಈಗ ಸಿಜೆಪಿಯಿಂದ ಬಂದು ಮೀಟಿಂಗ್ ಅನ್ನ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸೊ ಈಗ ಫೈನಲಿ ಮೀಟಿಂಗ್ ಕಂಪ್ಲೀಟ್ ಆಗಿದೆ. ದೆಹಲಿ ರಾಜಕೀಯದಲ್ಲಿ ಈಗ ಎಲ್ಲರ ಕಣ್ಣು ಒಂದೇ ಸಭೆಯತ್ತ ನೆಟ್ಟಿದೆ. ಆ ಸಭೆ ಈಗ ನೀವೇನು ನೋಡ್ತಾ ಇದ್ದೀರಿ, ಮೀಟಿಂಗ್. ಹಲವು ದಿನಗಳಿಂದ ನೀಟ್ ಅಕ್ರಮದ ವಿರುದ್ಧ ಹೋರಾಟ ನಡೆಸಿರ್ತಕ್ಕಂಥ ಸಿಜೆಪಿ ನಿಯೋಗದಿಂದ ಕೇಂದ್ರ ಸರ್ಕಾರ ಇವತ್ತು ಮಹತ್ವದ ಮಾತುಕತೆಯನ್ನು ನಡೆಸಿತು. ಒಂದೆಡೆ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಪ್ರಶ್ನೆ, ಮತ್ತೊಂದು ಕಡೆ ರಾಜಕೀಯದ ಒತ್ತಡ. ಇಂಥ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ನಡೀತಿರತಕ್ಕಂಥ ಈ ಒಂದು ಸಭೆ ಮೀಟಿಂಗ್ ಈಗ ಮುಕ್ತಾಯಗೊಂಡಿದೆ. ಆದರೆ ಅಧಿಕೃತ ಮಾಹಿತಿ ಯಾವ ರೀತಿ ಬರುತ್ತೆ, ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಕುತೂಹಲ ದೇಶದಾದ್ಯಂತ ಮೂಡಿದೆ. ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕೇಂದ್ರ ಸಚಿವ JP ನಡ್ಡಾ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಎಲ್ಲರೂ ಕೂಡ ಈಗ ಪ್ರೆಸೆಂಟ್ ಮಾತುಕತೆಯನ್ನು ನಡೆಸೋದಕ್ಕೆ ಹೋಗ್ತಾ ಇದ್ದಾರೆ. ಅಮಿತ್ ಶಾ ಅವರೊಂದಿಗೆ ಇವರು ಹೋಗಿ ಮಾತುಕತೆ ಮಾಡಿದ ನಂತರ ಇವರ ಮನವಿ ಏನಿತ್ತು, ಯಾವ ರೀತಿಯ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ದಿಢೀರಂತ ಅವರು ಕೇಳಿದ್ದಕ್ಕೆ ಓಕೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ. ಆ ಸೂಕ್ಷ್ಮತೆಗಳ ಪ್ರಕಾರ ಡಿಸೈಡ್ ಮಾಡಬೇಕಾಗತ್ತೆ. ಯಾವ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಕೇಂದ್ರ ಸರ್ಕಾರ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಕ್ಕೆ ಮೀಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಬಳಿಕ ದೇಶದಾದ್ಯಂತ ವಿದ್ಯಾರ್ಥಿಗಳ ಪ್ರತಿಭಟನೆ, ರಾಜಕೀಯ ಚರ್ಚೆ ಹಾಗೂ ಸಂಸತ್ತಿನಲ್ಲೂ ಕೂಡ ಗದ್ದಲ ಮುಂದುವರೆದಿದೆ.
ಈಗ ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ ನಾಳೆ ಕೇಂದ್ರ ಸಿಜೆಪಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿಜೆಪಿ ಪಟ್ಟು ಹಿಡಿದು ಕೂತಿದೆ. ನಾಳೆ ನಮ್ಮ ನಿರ್ಧಾರ ತಿಳಿಸ್ತೇವೆ ಅಂತ ಈಗ ಬಿಜೆಪಿ ಹೇಳಿದೆ. ಒಟ್ಟಿನಲ್ಲಿ ನಾಳೆ ಈಗ ಕೇಂದ್ರ ಹಾಗೂ ಸಿಜೆಪಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಮಾಡೋದಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಸೊ ಇವತ್ತು ಒಂದು ಚರ್ಚೆ ಆಗುತ್ತೆ. ಆ ಒಂದು ಚರ್ಚೆ ಮೊದಲನೇ ಸುತ್ತಿನ ಒಂದು ಮಾತುಕತೆ ನಡೆದಿದೆ. ಈಗ ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಅಪ್ಡೇಟ್ ವರ್ಷನ್ ಏನಿದೆ, ಏನು ಮಾಡಬಹುದು. ಈಗ ನೀವು ಇದು ಹೇಳಿದ್ದೀರಿ, ನಾವು ಇದನ್ನ ಯಾವ ರೀತಿ ತಗೊಳ್ತೀವಿ, ಯಾವ ರೀತಿ ಮಾಡಬೇಕಾಗತ್ತೆ, ಸೊ ಇದನ್ನ ಕೂಡ ಚರ್ಚೆ ಮಾಡಲಿದ್ದಾರೆ. ಸೊ ಮುಂದಿನ ಒಂದು ಸಭೆ ಯಾವ ರೀತಿ ಇರುತ್ತೆ, ಚರ್ಚೆ ಯಾವ ರೀತಿ ಇರುತ್ತೆ, ಆ್ಯಂಡ್ ಫೈನಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಅಧಿಕೃತ ಮಾಹಿತಿಯನ್ನು ದೇಶದ ಜನತೆಗೆ ಹಾಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ವಿಚಾರವನ್ನು ತಿಳಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಬಳಿಕ ಈ ಒಂದು ವಿಚಾರ, ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ, ದೇಶದಾದ್ಯಂತ ರಾಜಕೀಯ ಚರ್ಚೆ ಹಾಗೂ ಸಂಸತ್ತಿನಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲ ಮುಂದುವರಿತಾ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಂವಾದದ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತಿನ ಸಭೆ ಆ ಒಂದು ಪ್ರಯತ್ನದ ಒಂದು ಭಾಗವಾಗಿತ್ತು. ಇನ್ನೊಂದು ಕಡೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರ ಕೂಡ ರಾಜಕೀಯ ಚರ್ಚೆಯ ಕೇಂದ್ರವಾಗಿದೆ. ಇನ್ನು ನಾಳೆ ಕೇಂದ್ರ ಹಾಗೂ ಸಿಜೆಪಿ ಮತ್ತೆ ಸಭೆಯನ್ನು ನಡೆಸ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿಜೆಪಿ ಈಗ ಪಟ್ಟು ಹಿಡಿದು ಕೂತಿದೆ. ನಾಳೆ ನಮ್ಮ ನಿರ್ಧಾರ ತಿಳಿಸ್ತೇವೆ ಅಂತ ಒಂದು ಕಡೆ ಬಿಜೆಪಿ ಕೂಡ ಹೇಳ್ತಾ ಇದ್ದಾರೆ. ಸೊ ಈಗ ಇವರ ಬೇಡಿಕೆ ಪ್ರಕಾರ ಶಿಕ್ಷಣ ಸಚಿವರಾಗಿರತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಇದೆಯಾ? ಅಷ್ಟು ಸುಲಭವಾಗಿ ಆಗಬಹುದಾ? ಅಮಿತ್ ಶಾ ಹಾಗೂ ಪ್ರಧಾನಿಯವರು ಇದ್ರ ಬಗ್ಗೆ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಒಬ್ಬ ಸಚಿವರಾಗಿದ್ದರೆ ಓಕೆ ಅಂತ ಹೇಳ್ಬೋದಿತ್ತು. ಈಗ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದರೆ, ಒಡಿಶಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮೇಂದ್ರ ಅವರ ಪಾತ್ರ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವರು ಬಿಜೆಪಿಯನ್ನು ಆ ಒಂದು ಭಾಗದಲ್ಲಿ ಗೆಲ್ಲಿಸಬೇಕು ಅಂದರೆ ಯಾವ ರೀತಿಯ ಒಂದು ಸತತ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಈಗ ಇವರ ಬೇಡಿಕೆ ಒಂದು ಕಡೆ ಪ್ರೆಷರ್, ವಿದ್ಯಾರ್ಥಿಗಳಿಗೂ ಕೂಡ ಸಪೋರ್ಟ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಹುಲ್ ಗಾಂಧಿ ಕೂಡ ಒಂದು ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿದೆ. ದೆಹಲಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅಂತ ರಾಹುಲ್ ಗಾಂಧಿ ಒಂದು ಕಡೆ ಪ್ರತಿಭಟನೆಗೆ ಹಠ ಹಿಡಿದು ಕೂತಿದ್ದಾರೆ. ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಪಟ್ಟು ಹಿಡಿದು ಕೂತಿದೆ. ಸೊ ಒಟ್ಟಿನಲ್ಲಿ ಈಗ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕಾ ಅಥವಾ ಈ ಕಡೆ ವಿದ್ಯಾರ್ಥಿಗಳ ಮಾತನ್ನು ಕೇಳಬೇಕಾ? ಎರಡೂ ಬೇಕಾಗತ್ತೆ. ಬಿಜೆಪಿ ಪಕ್ಷವನ್ನ ಒಂದು ಹಂತಕ್ಕೆ ಒಡಿಶಾದಲ್ಲಿ ತಗೊಂಬಂದು ನಿಲ್ಲಿಸಬೇಕು ಅಂದರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ನಿಂತ್ಕೊಂಡಿದ್ರು. ಈಗ ಈ ಕಡೆ ವಿದ್ಯಾರ್ಥಿಗಳ ಭವಿಷ್ಯ ಅವರಿಗೆ ತೊಂದರೆ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ಕೇಂದ್ರ ಸರ್ಕಾರದ ಗಮನದಲ್ಲಿದೆ. ಎರಡನ್ನೂ ಈಕ್ವಲ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂದರೆ ಏನು ಮಾಡಬೇಕು? ಇದು ದೊಡ್ಡ ಟಾಸ್ಕ್. ಇದು ಸಣ್ಣ ಪುಟ್ಟ ವಿಚಾರಗಳಲ್ಲ, ದೊಡ್ಡ ಟಾಸ್ಕ್ ಆಗಿರೋದ್ರಿಂದ ಎಲ್ಲವನ್ನ ಯೋಚನೆ ಮಾಡಬೇಕಾಗತ್ತೆ, ಎಲ್ಲವನ್ನ ತಿಳ್ಕೋಬೇಕಾಗತ್ತೆ. ನಾವು ಈಗ ಹೇಳ್ತೀವಿ ಇಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಕಲ್ಲು ತೂರಾಟ ನಡೀತಿದೆ, ಲಾಠಿ ಪ್ರಹಾರ ನಡೀತಿದೆ. ಎಸ್, ಅಫ್ಕೋರ್ಸ್ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಹೇಳಿಕೆ ಹೊರಗಡೆ ಬರಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಬೇಕಾಗತ್ತೆ. ದಿಢೀರಂತ ಈಗ ಪ್ರೊಟೆಸ್ಟ್ ನಡೀತಾ ಇದೆ, ತಕ್ಷಣ ಹೇಳಿಕೆ ಕೊಟ್ಬಿಡೋಣ, ಆಗಲ್ಲ ಅದು. ಈಗ ಇಡೀ ದೇಶ ಬೆಂಕಿ ಹತ್ಕೊಂಡು ಹುರಿತಾ ಇದೆ. ಕರೆಕ್ಟ್. ಈ ವಿದ್ಯಾರ್ಥಿಗಳ ವಿಚಾರಕ್ಕೆ
ಪ್ರತಿಯೊಂದು ರಾಜ್ಯದಲ್ಲೂ ಎಲ್ಲ ವಿಚಾರದಲ್ಲೂ ಆ ವಿದ್ಯಾರ್ಥಿಗಳ ಮೇಲೆ ಒಂದು FIR ಏನು ಮಾಡಲಾಯಿತು ಅದನ್ನು ವಾಪಸ್ ಪಡ್ಕೋಬೇಕು ಅನ್ನೋದು ಒಂದು ಬೇಡಿಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಇನ್ನೊಂದು ಬೇಡಿಕೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ CJP ಈಗ ಪಟ್ಟು ಹಿಡಿದು ಕೂತಿದೆ. ವಿದ್ಯಾರ್ಥಿಗಳ ಮೇಲೆ ಒಂದು FIR ಕೂಡ ಒಂದಿಷ್ಟು ವಿದ್ಯಾರ್ಥಿಗಳ ಮೇಲೆ ಆಗಿದೆ, ಅದನ್ನು ವಾಪಸ್ ಪಡಿಬೇಕು ಅಂತ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಇಂತಿಷ್ಟು ಅಂತ ಪರಿಹಾರ ಕೊಡಬೇಕು. ಅದು ಪರಿಹಾರ ಕೂಡ ಹೇಳಿದ್ದಾರೆ, ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಆ ಒಂದು ಕುಟುಂಬಕ್ಕೆ 1 ಕೋಟಿ ಕೊಡಬೇಕು ಅಂತ ಹೇಳ್ತಾ ಇರತಕ್ಕಂಥದ್ದು ನಾವು ಕೇಳಿದ್ದೀವಿ. ಸೊ ಆ ಒಂದು ಪರಿಹಾರನ ಕೊಟ್ಬಿಟ್ರೆ ಇದು ಇಲ್ಲಿಗೆ ಮುಗ್ದೋಗುತ್ತೆ ಅನ್ನೋದು CJPಯ ಒಂದು ವಾದ. ಅಂದರೆ CJP ವಿದ್ಯಾರ್ಥಿಗಳ ಪರವಾಗಿ ನಿಂತು ಈಗ ಹೋರಾಟವನ್ನು ಮಾಡ್ತಾ ಇದೆ. ಸೊ ಈ ಒಂದು 3 ಬೇಡಿಕೆಯನ್ನು ಯಾವ ರೀತಿ ಈಡೇರಿಸ್ಬೋದು ಕೇಂದ್ರ ಸರ್ಕಾರ? ಒಂದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥ ವಿಚಾರ ಕೊಡಿಸ್ಬೋದಾ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರಾ? ಇನ್ನೊಂದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ಆ ಪರಿಹಾರ ನೀಡೋದಕ್ಕೆ ಓಕೆ ಅಂತ ಹೇಳ್ತಾರಾ? ಇನ್ನೊಂದು, ಈಗ ಮೊನ್ನೆ ಏನು ಪ್ರೊಟೆಸ್ಟ್ ನಡೀತು, ಪ್ರೊಟೆಸ್ಟ್ ನಡೆದಂಥ ಸಂದರ್ಭದಲ್ಲಿ ಒಂದಿಷ್ಟು ಲಾಠಿ ಪ್ರಹಾರ ನಡೀತು, ಕಲ್ಲು ತೂರಾಟ ನಡೀತು, ಎಲ್ಲವೂ ನಡೀತು, ಎಲ್ಲವೂ ಸಾಕಷ್ಟು ವೈರಲ್ ಕೂಡ ಆದವು. ನಾವು ಕೂಡ ಮೊಬೈಲಲ್ಲಿ, ಟಿವಿಯಲ್ಲಿ ಎಲ್ಲ ಕಡೆ ನೋಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿದ್ಯಾರ್ಥಿಗಳ ಮೇಲೆ FIR ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ವಿದ್ಯಾರ್ಥಿಗಳ ಮೇಲೆ ಏನು FIR ಆಗಿದೆಯೋ ಅದನ್ನು ಹಿಂಪಡಿಬೇಕು ಅನ್ನೋದು ಕೂಡ ಇವರ ಒಂದು ಬೇಡಿಕೆ. ಸೊ ಈ ಒಂದು 3 ಬೇಡಿಕೆಗಳನ್ನು ಈಗ ಕೇಂದ್ರ ಸರ್ಕಾರ ಈಡೇರಿಸುತ್ತಾ? ಈಗ 3 ವಿಚಾರಗಳನ್ನು, 3 ಬೇಡಿಕೆಗಳನ್ನು ಈಗ ಸರ್ಕಾರ ಈಡೇರಿಸುತ್ತಾ ಗೊತ್ತಿಲ್ಲ. ಇವಾಗ CJP ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇಡೀ ದೇಶವ್ಯಾಪಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುದೀತಾ ಇದೆ.